ಇನ್ನು ನಾನು ಹೇಳುವಂಥ ಒಂದು ಸರಳವಾದಂತಹ ಒಂದು ಸೂತ್ರವನ್ನು ನೀವು ಫಾಲೋ ಮಾಡಿದ್ದೆ ಆಯಿತು ಅಂತಂದರೆ, ಅದನ್ನು ನಾನು ಮಾಡಿದ್ದೆ ಆಯಿತು ಅಂತಂದರೆ ಜೀವನದಲ್ಲಿ ನಿಮಗೆ ಸೋಲು ಅನ್ನೋಂಥದ್ದಿಲ್ಲ, ಎಲ್ಲ ಕಡೆಯೂ ಸಕ್ಸಸ್ ಆಗುತ್ತೆ. ಸಿಂಪಲ್, ವೆರಿ 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 ಸಿಂಪಲ್. ನೀವೇನು ಮಾಡಿ ಅಂದರೆ ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ ಮತ್ತು 6 ಏಲಕ್ಕಿಯನ್ನು ತೆಗೆದುಕೊಳ್ಳಿ. ಇಲ್ಲಿ ಏಲಕ್ಕಿ, ಗುಂಡು ಅವಲಕ್ಕಿ ಪೌಡ್ರಲ್ಲ, ಒಳಗಡೆ ಇರೋ ಕಾಳುಗಳೆಲ್ಲ ಏಲಕ್ಕಿ 6 ನಂಬರ್ ಇರಬೇಕು. ಚಿಕ್ಕ ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಕೊಳ್ಳಿ. ಅದು ಗಂಡು ಮಕ್ಕಳಾಗಿತ್ತು ಅಂತಂದರೆ ಅದು ಜೇಬಿನಲ್ಲಿ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳಾಗಿತ್ತು ಅಂತಂದರೆ ಅದನ್ನು ಪರ್ಸಲ್ಲಿ ಇಟ್ಕೋಬೋದು. ಜೋಬಿರಲ್ವಲ್ಲ, ಸೀರೆಗೆ ಇಟ್ಕೊಟ್ಟದೆ ಅದನ್ನ ಪರ್ಸನಲ್ಲಿ ಇಟ್ಕೊಳ್ಳಿ. ಇದನ್ನು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ನೀವು ಅದನ್ನು ತೆಗೆದುಕೊಂಡು ಹೋಗಬೇಕು. ಏಲಕ್ಕಿಯಲ್ಲಿ ವಿಶೇಷವಾದಂಥ ಶಕ್ತಿ ಇರುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚತುರ್ಪತ್ನಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಎಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ವರ್ಣ ಮುದ್ರೆ ಅಂದರೆ ಈ ವರ್ಣ ಮುದ್ರೆನ ಮಾಡಿದ್ರೆ ನಾಲಿಗೆ ಭಾಳಷ್ಟು ಜನಕ್ಕೆ ಟೇಸ್ಟ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಉಪ್ಪು ಇನ್ನೂ ಜಾಸ್ತಿ ಹಾಕು, ಇನ್ನೂ ಜಾಸ್ತಿ, ಮನೆಯವರೆಲ್ಲ ಸರಿ ಅಂತ ಹೇಳ್ತಾರೆ. ಖಾರ ಇನ್ನೂ ಜಾಸ್ತಿ ಆಗಿ ಮನೆಯವ್ರಿಗೆಲ್ಲ ಖಾರ ತುಂಬ ಆಗ್ತಾ ಇರ್ತದೆ. ನಾಲಿಗೆ ಸರಿ ಇಲ್ಲ ಅಂತಂದರೆ ಏನು ತಿಂದರೂ ಕೂಡ ಸಪ್ಪೆ ಸಪ್ಪೆ ಆಗ್ತೈತೆ ಅಂದರೆ ನಾಲಿಗೆ ರುಚಿಯೇ ಹೆಚ್ಚಿಸ್ಬೇಕು ಅಂತಂದರೆ ಈ ಒಂದು ಮುದ್ರೆಯನ್ನು ಮಾಡಿ, ವರ್ಣ ಮುದ್ರೆ. ಇನ್ನು ಕೇವಲ 20 ನಿಮಿಷಗಳ ಕಾಲ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಯಾವುದು ಅಂತಂದರೆ ನಿಮಗೆ ಪ್ರಾಣ ಮುದ್ರೆ ಅಂತ ನೋಡೋಣ. ಇದು ವರ್ಣ ಮುದ್ರೆ. ಹೆಬ್ಬೆರಳು ಪ್ಲಸ್ ಕಿರುಬೆರಳು, ಮಿಕ್ಕ 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಹಿಂದಿನ ಕಾಲದಲ್ಲಿ ಕಾಮಧೇನು ಅಂತ ಇತ್ತು. ಕಾಮಧೇನು ಅಂದರೆ ಏನು? ಕಾಮಧೇನು, ಕಲ್ಪವೃಕ್ಷ ಮತ್ತು ಚಿಂತಾಮಣಿ ಅಂತ ಇತ್ತು. ಕಾಮಧೇನು ಅಂತಂದರೆ ಕಾಮಿಸುವುದನ್ನು ನಾವು ನಮ್ಮಂತೆ ವಶ ಮಾಡ್ಕೊಳ್ಳೋದು. ಕಾಮಿಸುವುದು ಅಂತಂದರೆ ಹುಡುಗ ಹುಡುಗಿ ಸಂಬಂಧ ಅಲ್ಲ, ಇಷ್ಟ. ಕಾಮ ಅಂತಂದರೆ ಕಾಮನೆ ಅಂತಂದರೆ ಇಷ್ಟಪಟ್ಟಿರೋಂಥದ್ದು. ಒಂದು ಹೂವು ನೋಡಿದನ್ನು ಮುಡ್ಕೋಬೇಕು ಅಂತ ಆಸೆ ಆಗುತ್ತೆ, ಅದು ಕಾಮನೆ, ಗೊತ್ತಲ್ಲ. ಒಂದು ಪ್ರಾಣಿ, ಒಂದು ಮೊಲವನ್ನು ನೋಡಿ ಅದನ್ನು ಎತ್ಕೊಂಡು ಅದನ್ನು ಸವರಬೇಕು ಅಂತ, ಸಾಕಬೇಕು ಅಂತಂದರೆ ಅದು ದಟ್ ಈಸ್ ಎ ಕಾಮನೆ. ಅದು ಬಯಕೆಯ ಇನ್ನೊಂದು ಹೆಸರೇ ಕಾಮನೆ. ಕಾಮನೆ ಇನ್ನೊಂದು ಶಾರ್ಟ್ ಫಾರ್ಮ್ ಅಂದರೆ ಕಾಮ. ಕಾಮನೆ ಸೇರುವಂಥದ್ದು, ಆ ವಸ್ತು ಸೇರುವಂಥದ್ದು, ಅದನ್ನು ಕಾಮ ಅಂತ ಆ ಥರನೂ ಕೂಡ ಅದನ್ನು ಹೇಳ್ತಾರೆ. ಕಾಮನೆ. ಕಾಮಧೇನು ಅಂತಂದ್ರೆ ನಮಗೆ ಕೇಳಿದ್ದನ್ನು, ಬಯಸಿದ್ದನ್ನು ಸಿಗುವಂಥದ್ದು ಅಂತ. ಕಾಮಧೇನು ಅಂತಂದರೆ ನಾವು ಬಯಸಿದ್ದು ಸಿಗುವಂಥದ್ದು ಅಂತಂದರೆ ಏನು? ಬಯಸಿದ್ದನ್ನು ಅಂತಂದರೆ ನಾವು ಇಷ್ಟಪಟ್ಟದನ್ನು ಪಡ್ಕೊಳ್ಳೋವಂಥದ್ದು. ನಮ್ಮ ಜೀವನದಲ್ಲಿ ನಮ್ಮ ದೇಹವೇ, ನಮ್ಮ ಮನಸ್ಸೇ ಕಾಮಧೇನು ಆಗಬೇಕು. ನಮ್ಮ ಆತ್ಮವೇ ಕಾಮಧೇನು ಅಂತಂದರೆ ಇಂದ್ರಲೋಕದಿಂದ ಚಂದ್ರಲೋಕದಿಂದ ಬರಲ್ಲ. ಕಾಮಧೇನು ಕಾಮಿಸುವುದನ್ನು ಧೇನು ಮುದ್ರೆ ಅಂತದ್ದು. ಹಸುವಿನ ಅಂತಂದರೆ ಹಸು ಏನು ಮಾಡುತ್ತೆ? ಹಾಲನ್ನು ಕೊಡುತ್ತೆ. ಅದೆಲ್ಲ ಹುಲ್ಲು ತಿಂದು ಅದನ್ನು ಕನ್ವರ್ಟ್ ಆಗಿಕೊಡುತ್ತೆ. ಅಂತಂದರೆ ನಮ್ಮ ಮೆದುಳು ಹಸುವಿನ ತರಹ ಸಾತ್ವಿಕ ವಿಚಾರಗಳನ್ನು ಮಾಡಿದೆ, ಸಾತ್ವಿಕ ಹುಲ್ಲುಗಳನ್ನು ತಿಂದು ಅದು ಹಾಲನ್ನು ಕೊಡುತ್ತೆ. ಅದೇ ರೀತಿ ನೀವು ಒಳ್ಳೆಯ ಆಲೋಚನೆಗಳಿಗೆ ಒಳ್ಳೆಯ ಸಂಕಲ್ಪ ಮಾಡಿ ನಾವು ಸಂಕಲ್ಪ ಮಾಡ್ತು ಅಂತಂದರೆ ನಾವು ಇಷ್ಟಪಟ್ಟದ್ದನ್ನು ನಾವು ಪಡ್ಕೋಬೋದು ಅಂತ ಅರ್ಥ. ಇದನ್ನು ಕಾಮಧೇನು ಅಂತ ಹೇಳ್ತಾರೆ. ಕಲ್ಪವೃಕ್ಷ ಅಂತ ಹೇಳ್ತಾರೆ. ಕಲ್ಪವೃಕ್ಷ ಅಂತಂದರೆ ಏನು? ಕಲ್ಪನೆ ಮಾಡಿಕೊಂಡಂಥದ್ದು ಅಂತಂದರೆ, ಕಲ್ಪನೆ ಮಾಡಿಕೊಂಡ ಊಹೆಗೆ ಸಿಲುಕದೇ ಇರುವಂಥದ್ದು. ಕಲ್ಪನೆ ಹಿಂಗಿರುತ್ತೆ ಅಂದರೆ ಹೊಸ ಆಪರ್ಚುನಿಟೀಸು ನಿಮ್ಗೆ ಗೊತ್ತಿರಲ್ಲ. ನೀವು ಮಾಮೂಲಿ ಆಡಿನ ನೀವು ಹೀರೋ ಆಗ್ಬಿಡ್ಬೋದು ಅಥವಾ ಹೀರೋಯಿನ್ ಆಗ್ಬಿಡ್ಬೋದು. ನೀವು ಏನೂ ಗೊತ್ತಿರಲ್ಲ. ನೀವು 10 ವರ್ಷದ ಮುಂಚೆ ನೀವೇನೂ ಗೊತ್ತಿಲ್ಲ ನಿಮಗೆ. ನೀವು ಹೆಂಗೆ ಈ ಒಂದು ದೊಡ್ಡ ಮಟ್ಟದ ಬೆಳೆದ್ರಿ? 10 ವರ್ಷಕ್ಕೆ ಮುಂಚೆ ಒಂದು ಫುಟ್ಪಾತಲ್ಲಿದ್ದ, ಈಗ ದೊಡ್ಡ ಹೋಟ್ಲು ಓನರ್ ಆಗಿದ್ದಾನೆ. ಹೆಂಗೆ ಅಂದರೆ ಹೊಸ ಆಪರ್ಚುನಿಟಿಗಳು ಬರಲಿ ನಮ್ಮ ಲೈಫಲ್ಲಿ, ಮತ್ತು ಹೊಸ ಆಪರ್ಚುನಿಟಿ ಉಪಯೋಗಿಸ್ಕೊಂಡು ಜೀವನದಲ್ಲಿ ಮುಂದೆ ಬರುವಂಥದ್ದು. ಇದನ್ನು ಕಲ್ಪವೃಕ್ಷ ಅಂತ. ಕಲ್ಪನೆಗೆ ನಿಲುಕದೇ ಇರುವಂಥದ್ದು, ನಿಲುಕುವಂಥದ್ದು. ನಮಗೆ ನನಗೆ ಈ ಥರ ಆಗಬೇಕು, ನಾನು ಈ ಥರ ಬಡವ ಇದ್ದೀನಿ, ಇಷ್ಟು ಮಲ್ಟಿ ಮಿಲಿಯನರ್ ಆಗಬೇಕು, ಶ್ರೀಮಂತ ಆಗಬೇಕು, ನನ್ನೊಂದು 1000 ಜನ ನನ್ನನ್ನು ಗೌರವಿಸಬೇಕು, 1000 ಜನಕ್ಕೆ ನಾನು ಸಹಾಯ ಮಾಡಿ, ಇದು ಕಲ್ಪನೆ. ಅದು ಸಹಕಾರಿಯಾಗಲಿ ಅಂಥದ್ದು ನಮ್ಮ ಮನಸ್ಸಲ್ಲಿರುತ್ತೆ. ಅದು ನಮ್ಮ ಮನಸ್ಸು ದೇಹದಲ್ಲಿ, ಅದೇ ಕಲ್ಪವೃಕ್ಷ ಅನ್ನೋಂಥದ್ದು. ಕಲ್ಪನೆ ಮಾಡಿಕೊಂಡದ್ದು ಎಲ್ಲವನ್ನ ಸಾಧ್ಯ ಮಾಡಿಕೊಳ್ಳೋದು ಕಲ್ಪವೃಕ್ಷ. ಅದು ಕೂಡ ನಮ್ಮ ಮನಸ್ಸಲ್ಲಿರುತ್ತೆ.
ಚಿಂತಾಮಣಿ ಅಂತಂದರೆ ನಾವು ಚಿಂತೆ ಒಂದು ನಾವು ಕಲ್ಪನೆ ಮಾಡ್ಕೊಳ್ಳೋದು, ಇನ್ನೊಂದು ನಾವು ಪ್ಲ್ಯಾನಿಂಗ್ ಮಾಡಿ ನಾವು ಪಡ್ಕೊಳ್ಳೋವಂಥದ್ದು. ಒಂದು ಆಸೆ ಪಟ್ಟದ್ದನ್ನೇ ನಾವು ತಗೊಳ್ಳೋವಂಥದ್ದು, ನಾವು ಜೀವನದಲ್ಲಿ ಸಹಕಾರ ಮಾಡ್ಕೊಳ್ಳೋವಂಥದ್ದು, ಕಲ್ಪನೆಗೆ ನಿಲುಕುವಂಥದ್ದು. ಕಲ್ಪನೆ ಅಂತಂದರೆ ನಾವು ಏನು ಕಲ್ಪನೆ ಮಾಡ್ಕೋತೀವೋ ಅದು ಕಲ್ಪನೆಗೆ ಆಪರ್ಚುನಿಟೀಸು ನಮಗೆಲ್ಲ ಹೊಸ ಹೊಸ ಆಪರ್ಚುನಿಟಿ ಚೆನ್ನಾಗಿ ಬಂದ ಜೀವನದಲ್ಲಿ ಮುಂದೆ. ಮತ್ತು ಚಿಂತೆ ಮಾಡೋಣ, ಪ್ಲ್ಯಾನಿಂಗ್ ಮಾಡಿ ಇನ್ನೂ ಕೆಲವೊಂದರನ್ನು ಸುಲಭವಾಗಿ ಸಿಗಲ್ಲ, ಅದನ್ನು ಪ್ಲ್ಯಾನಿಂಗ್ ಮಾಡಬೇಕು. ಆ ಒಂದು ಪ್ಲ್ಯಾನಿಂಗ್ ಸಕ್ಸಸ್ ಆಗಲಿ. ನೀವೇನೊಂದು ಬಿಲ್ಡಿಂಗ್ ಕಟ್ಟಬೇಕು, ಫಸ್ಟ್ ಪ್ಲ್ಯಾನ್ ಹಾಕಬೇಕು ತಾನೆ. ಪ್ಲ್ಯಾನೇ ಇಲ್ಲ ಅಂತಂದರೆ ಬಿಲ್ಡಿಂಗ್ ಹೆಂಗೆ ಕಟ್ಟೋಕ್ಕಾಗುತ್ತೆ? ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಹಂಗಿರುತ್ತೆ. ಅದಕ್ಕೆ ನಮ್ಮ ಮನಸ್ಸು ಕಾಮಧೇನು, ಕಲ್ಪವೃಕ್ಷ ಮತ್ತು ಚಿಂತಾಮಣಿ ಆಗಬೇಕು. ಆಗಲೇ ನಾವು ಜೀವನದಲ್ಲಿ ಎಲ್ಲ ಖುಷಿ, ಎಲ್ಲ ಸಂತೋಷವನ್ನು ಅನುಭವಿಸೋದಕ್ಕೆ ಸಾಧ್ಯ. ಗೊತ್ತಲ್ಲ, ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗ್ತದೆ ಗುರುಗಳೇ. ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ. ಇನ್ನು ಕೆಲವು ಮನೆಗಳೇ ಗುರುಗಳೇ ಏನಂತ ಮನೆ ಹತ್ರ ಬಂದ್ಬಿಟ್ಟು ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮನೆ ಹತ್ರ ಬಂದು ಕೂಗಾಡ್ತೀನಿ ಅಂತ ಇದ್ದಾರೆ ಗುರುಗಳೇ. ಏನು ಮಾಡಲಿ, ಕೇಸ್ ಹಾಕ್ತೀನಿ ಅದು ಇದು ಅಂತ ಇದ್ದಾರೆ ಗುರುಗಳೇ. ಏನು ಮಾಡೋದು ಅಂತ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬೇಡಿ. ಆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಪರಿಹಾರ ಆಗಿಬಿಡುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗೆ ಭಾಳಷ್ಟು ಜನ ಏನು ಗುರುಗಳೇ, ನನಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಗುರುಗಳೇ, ಸಾಲ ಸೋಲ ಏನೂ ಮಾಡಿಲ್ಲ, ಆದರೂ ಕೂಡ ನನಗೆ ಅಂತಂದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಾರೆ. ಇನ್ನೂ ಕೆಲವು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ಅಂತ ಇದ್ದಾರೆ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಇದ್ದೀವಿ, 15-20 ಲಕ್ಷ ಖರ್ಚಾಗ್ತಾಯಿದೆ, ದುಡ್ಡಿಲ್ಲ, ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ ಗುರುಗಳೇ ಅಂತಾರೆ. ಇನ್ನೂ ಕೆಲವರು ಗುರುಗಳೇ, ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಚೆನ್ನಾಗಿ ಒಡವೆಗಳೆಲ್ಲ ಹಾಕ್ಕೊಂಡು ಒಳ್ಳೆ ಕಾರ್ಗಿರ್ ತೊಗೊಂಡು ಫಾರಿನ್ ಟೂರ್ಗೆ ಹೋಗಿ ತುಂಬ ಅದ್ಭುತವಾಗಿ ಲೈಫ್ ಲೀಡ್ ಮಾಡ್ತಾರೆ, ನಮ್ಮ ಕಣ್ಣು ಮುಂದೆ ಬೆಳೆದಿರೋಂಥ ಹುಡುಗರು. ಬಟ್ ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಗುರುಗಳೇ. ಬಟ್ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅದಕ್ಕೂ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತದೆ. ಗೊತ್ತಲ್ಲ, ನಂಬರ್ 1. ನಂಬರ್ 2 ಏನು ಅಂತಂದರೆ, ಈ ಹಣಕಾಸಿನ ಸಮಸ್ಯೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಇದನ್ನು ನಾನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಕೂತ್ಕೊಂಡು ಹೋಗಬೇಕು. ಅಥವಾ ನಿಮ್ಮ ಕಡೆಯವ್ರನ್ನಾರು ಒಳ್ಳೆಯ ವ್ಯಕ್ತಿಗಳನ್ನ ಕಳಿಸಿ, ಶುದ್ಧವಾಗಿರುವಂಥ ನಿಮ್ಮ ಮಕ್ಕಳನ್ನ ಅಥವಾ ದೇವ್ರ ಮೇಲೆ ಗುರುಗಳ ಮೇಲೆ ನಂಬಿಕೆ ಇರುವಂಥವ್ರನ್ನ ಒಳ್ಳೆಯ ಹಸ್ತದಿಂದ ನಿಮ್ಗೆ ಕೊಟ್ಟರೆ ಅದು ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಕೊರಿಯಲ್ಲಿ ಕಳಿಸಿದ್ರೆ ಅವರು ಇವ್ರು ಮುಟ್ಟಿದ್ದು ಇದಾಗ್ಬಿಡುತ್ತೆ, ಅದು ಆ ಪವರ್ ಹೊರಟೋಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ನೇರವಾಗಿ ಬಂದು ನಿಮ್ಮ ಮನೆಗೆ ತಲುಪೋದು ತುಂಬ ಒಳ್ಳೆಯದು. ಗೊತ್ತಲ್ಲ, ಈ ಅಷ್ಟಲಕ್ಷ್ಮಿ ಯಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಏನೂ ಇಲ್ಲ, ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾದ್ರೂ ಇಡ್ಬೋದು, ಬೀರುನಲ್ಲಾದರೂ ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನೂ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಅದ್ಭುತವಾದಂಥ ಒಂದು ಯಂತ್ರ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೊಂದು ವೈಬ್ರೇಷನ್ನೇ ಆ ಥರ ಇದೆ. ಅದಲ್ಲ, ಈ ಅಷ್ಟಲಕ್ಷ್ಮಿ ಯಂತ್ರ ತೊಗೊಳೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು, ಕರ್ಮ ಕಳೆದಿದ್ರೆ ಮಾತ್ರ ಸಾಧ್ಯ. ಗೊತ್ತಲ್ಲ, ಇದು ನಾನು ಅಡ್ವರ್ಟೈಸ್ಮೆಂಟ್ಗಾಗಲಿ ನನಗೆ ಉದ್ಧಾರದಕ್ಕೋಸ್ಕರ ಮಾಡ್ತಾಯಿಲ್ಲ, ನಮ್ಮ ಸ್ಟೂಡೆಂಟ್ಗಳಿಗೋಸ್ಕರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದನ್ನು ನಾನು ಅದು ಚೆನ್ನಾಗಾಗಬೇಕು ಅಂತಂದರೆ, ಅದು ಸೇಲ್ ಆಗಬೇಕು ಅಂತಂದರೆ ಟಿ ವಿಯಲ್ಲಿ ಆಗ್ತಾಯಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡೋದು, ಫಿಲಮ್ ಆಕ್ಟ್ರು ಕೊಟ್ಟು ಅದನ್ನು ಇಡಿಸಿ ನಾನು ಮಾಡ್ತಾಯಿದ್ದೆ. ಅದು ನನಗೆ ಅದು ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಬೇಕು ಅವ್ರು ನಂಬಿಕೆ ಇಟ್ಕೊಂಡು ಬಂದು ತೊಗೊಂಡೋಗಿ ಕೆಲಸ ಆಗ್ಬಿಡುತ್ತೆ ಅದ್ಭುತವಾಗಿ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇರೋದ್ರಿಂದ ನೀವು ತಲೆನೇ ಕೆಡಿಸ್ಕೋಬೇಡಿ, ಅದ್ಭುತವಾಗಿ ಕೆಲಸ ಆಗುತ್ತೆ, ಅಷ್ಟು ಚೆನ್ನಾಗಾಗ್ತಾ ಬರುತ್ತೆ. ಅದಲ್ಲ, ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಹಣಕಾಸಿನ ಎಲ್ಲ ರೀತಿಯಿಂದ ಸಮಸ್ಯೆಗಳಿಗೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಒಂದೇ ನಿಮಗೆ ರಾಮಬಾಣ. ಗೊತ್ತಲ್ಲ, ಅದಿತ್ತು ಅಂತಂದರೆ ನೀವು ಹಣಕಾಸಿನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನಿಮ್ಗೆ ಹೆಂಗೋ ದುಡ್ಡು ಅಡ್ಜಸ್ಟ್ ಆಗಿಬಿಡುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಸಿಗಬೇಕು ಅಂದರೆ 1-10 ಬಾರಿ ಸಂಕಲ್ಪ ಮಾಡ್ಕೊಂಡು ನನಗೆ ಬರಬೇಕು, ಅದು ಹೆಂಗೋ ಬರುತ್ತೆ. ದೂರ ಇದೆ ಅಂತ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ನಂಗೆ ಚಾರ್ಜ್ ಇಲ್ಲ ಹೋಗೋಕ್ಕೆ, ಅದೆಲ್ಲ ಏನು ತಲೆಗೆ ನಿಮ್ಗೆ ತಗೋಬೇಕು ಅಂತ ಸಂಕಲ್ಪ ಮಾಡಿ ನಮ್ಮ ಮನೆಗೆ ಬರಬೇಕು ಅಂತ ಅಷ್ಟಲಕ್ಷ್ಮಿ ಯಂತ್ರ ದೇವ್ರ ಮನೆ ಅಥವಾ ಬೀರಿನೆಲ್ಲ ಇರಬೇಕು ಅಂತ ನೀವು 10 ಸರಿ ಆ ಜಾಗನ ನೋಡಿ ಸಂಕಲ್ಪ ಮಾಡಿ, ಅದು ಹೆಂಗೋ ನಿಮಗೆ ಬರುತ್ತೆ ಅಲ್ಲ, ಅಷ್ಟು ಪವರ್ಫುಲ್ ಇದೆ
ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪೂಜೆ ಮಾಡಿ ಅದೆಂಥದ್ದೇ ಸಮಸ್ಯೆ ತೂಕೊಂಡು ಕೂಡ ನಿವಾರಣೆ ಆಗಿಬಿಡುತ್ತದೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಇನ್ನು ನಾನು ಹೇಳುವಂಥ ಒಂದು ಸರಳವಾದಂತಹ ಒಂದು ಸೂತ್ರವನ್ನು ನೀವು ಫಾಲೋ ಮಾಡಿದ್ದೆ ಆಯಿತು ಅಂತಂದರೆ, ಅದನ್ನು ನಾನು ಮಾಡಿದ್ದೆ ಆಯಿತು ಅಂತಂದರೆ, ಜೀವನದಲ್ಲಿ ನಿಮಗೆ ಸೋಲು ಅನ್ನೋಂಥದ್ದಿಲ್ಲ, ಎಲ್ಲ ಕಡೆಯೂ ಸಕ್ಸಸ್ ಆಗುತ್ತೆ. ಸಿಂಪಲ್, ವೆರಿ 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 ಸಿಂಪಲ್. ನೀವೇನು ಮಾಡಿ ಅಂದರೆ ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ ಮತ್ತು 6 ಏಲಕ್ಕಿಯನ್ನು ತೆಗೆದುಕೊಳ್ಳಿ. ಇಲ್ಲಿ ಏಲಕ್ಕಿ, ಗುಂಡು ಅವಲಕ್ಕಿ ಪೌಡ್ರಲ್ಲ, ಒಳಗಡೆ ಇರೋ ಕಾಳುಗಳೆಲ್ಲ ಏಲಕ್ಕಿ 6 ನಂಬರ್ ಇರಬೇಕು. ಚಿಕ್ಕ ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಕೊಳ್ಳಿ. ಅದು ಗಂಡು ಮಕ್ಕಳಾಗಿತ್ತು ಅಂತಂದರೆ ಅದು ಜೇಬಿನಲ್ಲಿ ಇಟ್ಕೊಳ್ಳಿ. ಹೆಣ್ಣುಮಕ್ಕಳಾಗಿತ್ತು ಅಂತಂದರೆ ಅದನ್ನು ಪರ್ಸಲ್ಲಿ ಇಟ್ಕೋಬೋದು. ಜೋಬಿರಲ್ವಲ್ಲ, ಸೀರೆ ಇಟ್ಕೊಟ್ಟದೆ ಅದನ್ನ ಪರ್ಸನಲ್ಲಿ ಇಟ್ಕೊಳ್ಳಿ. ಇದನ್ನು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ನೀವು ಅದನ್ನು ತೆಗೆದುಕೊಂಡು ಹೋಗಬೇಕು. ಏಲಕ್ಕಿಯಲ್ಲಿ ವಿಶೇಷವಾದಂಥ ಶಕ್ತಿ ಇರುತ್ತೆ ನೋಡಿ. ಏಲಕ್ಕಿ ಒಂದು ಹಾಕ್ತದೆ ಗಮ್ಮನ್ನತ್ತೆ. ನೀವು ಎಂಥ ಆಹಾರ ತಯಾರಿಸಿದ್ರು ಕೂಡ ಏಲಕ್ಕಿ ಹಾಕ್ಬಿಡ್ತದೆ ಗಮ್ಮನ್ನತ್ತೆ. ಇನ್ನೊಂದು ಗೊತ್ತಾ, ಏಲಕ್ಕಿಯಲ್ಲಿ ವಿಶೇಷವಾದ ಔಷಧಿ ಗುಣ ಇರುತ್ತೆ. ಏಲಕ್ಕಿಯನ್ನು ಏನಕ್ಕೆ ಹಾಕ್ತಾರೆ? ಅದು ತಿನ್ನೋದಕ್ಕಾಗೋದಿಲ್ಲ, ಬಟ್ ಗಮ್ಮನ. ಭಾಳಷ್ಟು ಜನಕ್ಕೆ ಕೇಳಿ ಏಲಕ್ಕಿ ಏನಕ್ಕೆ ಹಾಕ್ತಾರೆ ಅಂತಂದರೆ ಗಮ್ ಅನ್ನೋದಕ್ಕೆ. ಆಹಾರನೇ ಗಮ್ ಅಂತ ಅದು ಅದಾಗಿದೆ ಅನ್ನುತ್ತೆ. ಅದೇ ಒಂದ್ಸರಿ ಅದು ಗಮ್ ಅನ್ನೋದಕ್ಕಿಂತ ಆಗುತ್ತೆ. ಬಟ್ ಇನ್ನೊಂದು ಏನು ಅಂತಂದರೆ ಏಲಕ್ಕಿಯನ್ನು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ. ನೀವೇನು ಮಾಡಿ ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ನೀವು ಏನೇ ಊಟ ಮಾಡೋದು ಸ್ವಲ್ಪ ಒಂಚೂರು ಅದು ಆಳು ಮುಳು ತಿಂದಾಗ ಸ್ವಲ್ಪ ಒಂಚೂರು ಏಲಕ್ಕಿ, ಸ್ವಲ್ಪ ಜೀರಿಗೆ. ಅದಕ್ಕೆ ಹೋಟ್ಲಲ್ಲಿ ಏನು ಮಾಡ್ತಾರೆ, ಜೀರಿಗೆ ಮತ್ತು ಸೋಂಪು ಕಾಳೆಲ್ಲ ಇಟ್ಟಿರ್ತಾರೆ. ಜೀರಿಗೆ ಇಟ್ಟಿರ್ತಾರಲ್ಲ, ಸ್ವಲ್ಪ ಒಂಚೂರು ಅದೇನನ್ನು ಹಾಕಿದೆಲ್ಲ ಸ್ವೀಟ್ದಲ್ಲಿ ಮಿಕ್ಸ್ ಮಾಡಿ ಹಾಕಿರ್ತಾರೆ. ಜೀರಿಗೆ ಮತ್ತು ಸೋಂಪು ಕಾಳನ್ನು ನೀವು ತಿನ್ಬಿಡಿ, ಮತ್ತು ಏಲಕ್ಕಿಯನ್ನು ತಿನ್ನಿ. ನಿಮ್ಗೆ ಯಾವುದೇ ರೀತಿಯಂಥ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ನೋವು ಬರೋದಿಲ್ಲ. ಇವಾಗ ಮದುವೆ ಮನೆ ಊಟ ಮಾಡಬಾರ್ದು, ತುಂಬ ಹೊಟ್ಟೆ ನೋವು ಬರುತ್ತೆ, ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಆ ಥರದ್ದು ಸ್ವಲ್ಪ ಏಲಕ್ಕಿ ಅಥವಾ ಜೀರಿಗೆ ಅಂತ ಚೆನ್ನಾಗಿ ಸರಳವಾಗಿ ಜೀರ್ಣಾಗುತ್ತೆ, ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕೊಡ್ತಾರೆ. ಸೊ ಈ ಏಲಕ್ಕಿ ತುಂಬ ವೈಬ್ರೇಷನ್ ಇರುವಂತಹ ಒಂದು ಏಲಕ್ಕಿ ಕಾಳು. ಅದಕ್ಕೋಸ್ಕರ ಅದು ಕಾಳು, ಅದು ಆ್ಯಕ್ಚುಲಿ. ಮತ್ತು ಕಾಳು ಅಥವಾ ಬೀಜ, ಕಾಳು ಬೀಜ ಎರಡು ಒಂದೇ ತಾನೆ. ಹಾಗೆ ಅದನ್ನು ನೀವೇನು ಮಾಡಿದ್ರೆ ನೀವು ಪರ್ಸನಲ್ಲಿ ಇಟ್ಕೊಳ್ಳಿ, ಹೊರಗಡೆ ತೊಗೊಂಡು ಹೋಗೋಣ. ಜೊತೆಗೆ ಇನ್ನೊಂದು ಏನಂದರೆ ಮಲ್ಲಿಗೆ ಹೂವಿನ ಎಣ್ಣೆಯನ್ನು ನೀವು ಬಟ್ಟೆಗೆ ಹಾಕಿಕೊಂಡೋಗಿ, ಸೆಂಟ್ ಅಂತ ಅನ್ಬೋದು. ಮಲ್ಲಿಗೆ ಹೂವು ಈ ಕೆಮಿಕಲ್ ಬರುತ್ತಲ್ಲ, ಆ ಸೆಂಟಲ್ಲ, ಮಲ್ಲಿಗೆ ಹೂವಿನ ಎಣ್ಣೆನೇ ಬರುತ್ತೆ ಅದಲ್ಲ. ಅದನ್ನು ಸುಮ್ಮನೆ ಹಿಂಗೆ ಸವರ್ಕೊಂಡೋಗಿ, ಆ ಒಂದು ಚಿಕ್ಕ ಬಾಟ್ಲು ಒಂದು ರೌಂಡಕ್ಕಿರುತ್ತೆ, ಗೋಲಿ ಥರ ಮೇಲೆ ಹಿಂಗೆ ಸವರ್ದು ಬರುತ್ತೆ, ಅದನ್ನು ಹಾಕಿಕೊಂಡು ಹೋಗಿ. ಗೊತ್ತಲ್ಲ, ನೀವು ಏನು ಕೆಲಸ ಕಾರ್ಯಗಳು ಮಾಡೋದು ಆ ಒಂದು ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಒರಿಜಿನಲ್ಲು ಇದೇ ಆಗಬೇಕು. ಯಾವುದು ಮಲ್ಲಿಗೆ ಹೂವಿನ ಎಣ್ಣೆ ಆಗಬೇಕು. ಅದನ್ನು ಮಾಡ್ಕೊಳ್ಳಿ. ಪಾಸಿಟಿವ್ ವೈಬ್ರೇಷನ್ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ಸನ್ನು ಮಾಡುತ್ತೆ. ಮತ್ತು ಏಲಕ್ಕಿ ಇರೋದ್ರಿಂದ ಕೂಡ ನಿಮಗೆ ಒಂದೆರಡೂ ಕೂಡ ಪಾಸಿಟಿವ್, ನಮ್ಮ ದೇಹದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಒಂದು ಸರ್ಕಲ್ ಕ್ರಿಯೇಟ್ ಮಾಡಿ ಅವರ ಎನರ್ಜಿನ ಕ್ಲಿಯರ್ ಮಾಡಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಸಕ್ಸಸ್ ಮಾಡುತ್ತೆ. ಯಾವುದಕ್ಕೂ ಕೂಡ ಸೋಲು ಅನ್ನುವಂಥದ್ದು ಇರೋದೇ ಇಲ್ಲ. ಅಲ್ಲ, ಅಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತದೆ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಬಗೆಹರಿಸ್ಕೊಬಿಡ್ತೀವಿ. ಆದರೆ ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೋಬೇಡಿ. ಅದ್ಭುತವಾದಂಥ ಒಂದು ಶಿಬಿರ, ಆ 2 ದಿನದ ಶಿಬಿರ ಅಟೆಂಡ್ ಮಾಡಿ ಯಾವುದೇ ರೀತಿಯ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ನೀವು ಏನೋ ಒಂದು ಅಂದ್ಕೊಂಡಿರ್ತಾರೆ ಇಷ್ಟು ವರ್ಷ ಆದರೂ ಬಗೆಹರಿಸಿಲ್ಲ, ಅದನ್ನು ಬಗೆಹರಿದು ಹೋಗ್ಬಿಡುತ್ತೆ. ಮತ್ತು ದೂರದಲ್ಲಿ ಯಾರೋ ಜನವಶೀಕರಣ ಆಗುತ್ತೆ, ಧನವಶೀಕರಣ. ನೀವು ಒಳ್ಳೆ ವ್ಯಾಪಾರ ಮಾಡೋದು, ಒಳ್ಳೆ ವ್ಯಾಪಾರ ಆಗಬೇಕು, ಧನವಶೀಕರಣ ಆಗಬೇಕು. ಮನೇಲಿ ಎಷ್ಟೆಲ್ಲ ಕಷ್ಟಪಟ್ಟು ದುಡ್ಡೇ ಬರಲ್ಲ. ಅದಕ್ಕೋಸ್ಕರ ಅದ್ಭುತವಾದಂಥ ಒಂದು ಇದು ಅಂತಂದರೆ ಕುಂಡಲಿನಿ ಜಾಗೃತಿ ಯೋಗ. ಅದೆಲ್ಲ ಕುಂಡಲಿ ಜಾಗೃತಿ ಯೋಗ, ಅದು ಯಂತ್ರ ಮಂತ್ರ ತಂತ್ರ ಯೋಗದ ಶಿಬಿರವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದೆಲ್ಲ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಅದ್ಭುತವಾದಂಥ ಯಾವುದೇ ರೀತಿ ದೇಹದಲ್ಲಿ ಯಾವುದೇ ರೀತಿಯಿಂದ ಪೇಯ್ನ್ಗಳಿತ್ತು ಅಂತ ಹೊರಟೋಗ್ಬಿಡುತ್ತೆ. ಮಾತ್ರೆ ತೊಗೊಂಡು 2 ಅವರ್ ಬೇಕು, ಅಥವಾ ಇಂಜೆಕ್ಷನ್ ತೊಗೊಂಡು 10 ನಿಮಿಷ ಬೇಕು. ಆದರೆ ಕೇವಲ 30ರಿಂದ 50 ಸೆಕೆಂಡ್ ಅಥವಾ 1 ನಿಮಿಷ, 2 ನಿಮಿಷದಲ್ಲಿ ನಿಮ್ಮ ನೋವನ್ನು ನೀವೇ ಗುಣ ಮಾಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಗೊತ್ತಲ್ಲ, ಶನಿವಾರ ಮತ್ತು ಭಾನುವಾರ ಇರುತ್ತೆ, 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಮುಂಚಿತವಾಗಿ ಯಾರು ಬೇಗ ಬಂತು ಅಂತಂದರೆ ನಾವು ಇಮಿಡಿಯೇಟಾಗಿ ನಾವು ನೆಕ್ಸ್ಟ್ ಯಾವ ಶನಿವಾರ ಭಾನುವಾರ ಇದೆ ಅದನ್ನೇ ಮಾಡಿಬಿಡ್ತೀವಿ. ನಾವು ಜಾಸ್ತಿ ದಿನ ಕಾಯೋ ಅವಶ್ಯಕತೆ ಇಲ್ಲ, ಕಾಯಕ್ಕೆ ಹೋಗೋದು ಇಲ್ಲ. ಅಲ್ಲ, ಅದ್ಭುತವಾದಂಥ ಜನವಶೀಕರಣ ಹೇಳ್ಕೊಡ್ತೀನಿ.
ಧನ ವಶೀಕರಣವನ್ನು ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ, ಸಕ್ಸಸ್ ನಿಮ್ಮದು ಗ್ಯಾರಂಟಿ ಅಂತಲ್ಲ. ಇದು ಅತ್ಯಂತ ಅದ್ಭುತವಾದೊಂದು ಶಿಬಿರದ ವಿಚಾರ ಅಂತಲ್ಲ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ